ನಮಸ್ಕಾರ ಯುವರ್ ಹಾನರ್. ನನ್ನ ಹೆಸರು ಶಿವಗಾಮಿ ಅಂತ, ಅಭಿರಾಮಿ ಅವ್ರ ಅಕ್ಕ. ಈ ಕೇಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಮಾತುಗಳನ್ನ ನಾನು ಹೇಳ್ಬೇಕು. ದಯಮಾಡಿ ಘನ ನ್ಯಾಯಾಲಯ ಅದಕ್ಕೆ ಸಮ್ಮತಿ ಕೊಡ್ಬೇಕು. ನಿಮ್ಗೇನ್ ಗೊತ್ತಿದ್ಯೋ ಹೇಳಿ. ಆದಿ ಮತ್ತೆ ಊರ್ಮಿಳಾ ಅವರು ಅಭಿರಾಮಿ ತನಗೆ ಸಿಗ್ನೇಚರ್ ಮಾಡಿ ಕೊಟ್ಟಿರೋದಕ್ಕೆ, ಹಾಗಾಗಿ ಆ ಆಸ್ತಿ ತಮಗೆ ಸಿಗ್ಬೇಕು ಅಂತ ವಾದ ಮಾಡ್ತಾ ಇದ್ದಾರೆ. ಅದು ಸುಳ್ಳು. ಅಭಿರಾಮಿ ಇವರಿಬ್ಬರಿಗೂ ಸಿಗ್ನೇಚರ್ ಮಾಡಿಕೊಟ್ಟಿಲ್ಲ. ಅದನ್ನ ಅಭಿರಾಮಿಯವರೇ ಬಂದು ಹೇಳಬೇಕು. ಬೇರೆ ಯಾರು ಹೇಳಿದ್ರು ಕೋರ್ಟ್ ನಂಬಲ್ಲ ಅದನ್ನ. ಅಭಿರಾಮಿ ಅವರು ಬಂದಿದ್ದಾರೆ ಯುವರ್ ಹಾನರ್. ಹಾಗಾದ್ರೆ ಅಭಿರಾಮಿಯವರನ್ನ ಕರೆಸಬಹುದು. ಕರಿಯಪ್ಪ. ಅಭಿರಾಮಿ, ಅಭಿರಾಮಿ, ಅಭಿರಾಮಿ. ಯುವರ್ ಆನರ್, ಈ ಸಾಕ್ಷಿನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ತಮ್ಮ ಹೆಸರು? ಅಭಿರಾಮಿ. ನೀವು ಅಭಿರಾಮಿ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಾನೇ ಅಭಿರಾಮಿ ಅಂತ ಹೇಗೆ ಪ್ರೂವ್ ಮಾಡ್ತೀರಾ? ನಾನು ವೋಟರ್ ID, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ಸ್ ಎಲ್ಲ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ. ಇರ್ಬೋದು. ಅದೆಲ್ಲ ತನಿಖಾ ಹಂತದಲ್ಲಿದೆ. ಅದು ಡೂಪ್ಲಿಕೇಟಾ ಒರಿಜಿನಲ್ ಅಂತ ಶೀಘ್ರದಲ್ಲೇ ಗೊತ್ತಾಗುತ್ತೆ. ನೋಡಿ, ನಿಮ್ಮ ಹೊಟ್ಟೆಲ್ ಬೆಳೀತಾ ಇರೋ ಮಗುಗೆ ಅಪ್ಪ ಯಾರು ಅಂತ ಹೇಳಕ್ಕಾಗುತ್ತಾ? ಇದೆಂತ ಪ್ರಶ್ನೆ? ಇದಕ್ಕೆ ರೆಲೆವೆಂಟ್ ಪ್ರಶ್ನೆ ಅಂತ ಹೇಳ್ತಾರೆ. ದಯವಿಟ್ಟು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಮೇಡಮ್. ನನ್ನ ಪತಿ ಆದಿ ಅಂದಮೇಲೆ ಈ ಹೊಟ್ಟೆಲ್ ಬೆಳೀತಿರೋ ಮಗುಗೆ ಅಪ್ಪ ಅವರೇ ಆಗಿರ್ತಾರೆ. ಮೈ ಲಾರ್ಡ್, ಇವರು ಅಭಿರಾಮಿನೇ ಅಲ್ಲ. ನಾನೇ ಅಭಿರಾಮಿ ಅಂತ ಸುಳ್ಳು ಹೇಳ್ಕೊಂಡ್ ಬಂದಿದ್ದಾರೆ. ನಕಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಎಲ್ಲ ಸೃಷ್ಟಿ ಮಾಡಿದ್ದಾರೆ. ನನ್ನ ಕಕ್ಷಿದಾರ ಆದಿ ಅವರಿಗೆ ಸಂಶಯ ಬಂದು ಟೆಸ್ಟ್ ಮಾಡಿಸಿದ್ದಾರೆ. ಮೈ ಲಾರ್ಡ್, ಇವ್ರ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೆ ಆದಿ ಅವರು ಅಪ್ಪ ಅಲ್ಲ ಅಂತ ಈ ರಿಪೋರ್ಟ್ ಅಲ್ಲಿ ದೃಢಪಟ್ಟಿದೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಇದೇನು ಕೋರ್ಟ್ ಅನ್ಕೊಂಡಿದ್ದೀರೋ ಅಥವಾ ಡ್ರಾಮಾ ಸ್ಟೇಜ್ ಅನ್ಕೊಂಡಿದ್ದೀರೋ? ಕೋರ್ಟ್ ಟೈಮನ್ನ ಈ ರೀತಿ ವ್ಯರ್ಥ ಮಾಡಿದ್ರೆ ಸಿವಿಯರ್ ಪನಿಷ್ಮೆಂಟ್ ಕೊಡಬೇಕಾಗತ್ತೆ. ಕಾನೂನು, ಕೋರ್ಟು ಅನ್ನೋದು ತುಂಬಾ ಗಂಭೀರವಾದ ವಿಷಯ. ಇಷ್ಟೊಂದು ಹಗುರವಾಗಿ ತಗೊಳಕ್ಕಾಗಲ್ಲ. ಹೌದು, ನಾನು ಘನ ನ್ಯಾಯಾಲಯಕ್ಕೆ ಸುಳ್ಳು ಹೇಳಿದ್ದೀನಿ. ಆದ್ರೆ ಅದು ನನ್ನ ತಂಗಿಗೋಸ್ಕರ, ನನ್ನ ತಂಗಿನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಇವಳು ನನ್ನ ತಂಗಿ ಅಲ್ಲ, ನನ್ನ ಸ್ನೇಹಿತೆ. ಈ ವಿರೋಧಿಗಳೆಲ್ಲ ನನ್ನ ತಂಗಿ ಅಭಿರಾಮಿ ಸತ್ ಹೋಗಿದ್ದಾಳೆ ಅಂತ ಅನ್ಕೊಂಡಿದ್ದಾರೆ.
ಆದ್ರೆ ಅವಳು ಸತ್ತಿಲ್ಲ. ನಾನು ಅವಳನ್ನ ಉಳಿಸ್ಕೊಂಡಿದ್ದೀನಿ.